ಸರಿ, ಕರ್ನಾಟಕ ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆಯ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಮುಖಂಡರು ಹೋರಾಟ ಮಾಡ್ತಿದ್ದಾರೆ. ರೈತರ ಪರವಾಗಿ, ರೈತರಿಗೆ ಯಾವುದೇ ರೀತಿಯಾಗಿ ಅವರ ಜಮೀನನ್ನು ಕಳ್ಕೋಬಾರ್ದು, ರೈತರ ಪರವಾಗಿರುವಂಥ ಸರ್ಕಾರಗಳು ರೈತರ ಪರ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಬಲವಂತವಾಗಿ ಯಾರಿಗೂ ನಾವು ಒತ್ತುವರಿ ಮಾಡಲ್ಲ ಅಂತ ಹೇಳಿದ್ದಾರೆ. ನೋಡಿ, ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಬಲವಂತ ಮಾಡಿದ್ರೆ ಯಾವುದೂ ಆಗಲ್ಲ. ಆಯಿತು, ನೀವು ಹೇಳ್ತಾ ಇದ್ದೀರಾ. ಮತ್ತು ಇಷ್ಟೊಂದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಹೋರಾಟವನ್ನು ರೈತರು ಯಾಕೆ ಮಾಡ್ತಾ ಇದ್ದಾರೆ? ವಿರೋಧ ಇರೋದ್ರಿಂದನೇ ತಾನೇ ಮಾಡ್ತಾ ಇರೋದು. ವಿರೋಧ ಇಲ್ಲ ಅಂದಿದ್ರೆ ನಿಮ್ಮನ್ನು ಯಾರನ್ನೂ ಕೇಳ್ತಿರ್ಲಿಲ್ಲ. ಅಲ್ಲಿ ಫಲವತ್ತಾದ ಭೂಮಿ ಇದೆ. ಎಲ್ಲ ರೈತ ನಾಯಕರು ಹೋಗಿ ಸಮೀಕ್ಷೆ ಮಾಡಿದ್ದಾರೆ, ಕೇಂದ್ರ ಸಮೀಕ್ಷೆ ಮಾಡಿದ್ದಾರೆ, ರಾಜ್ಯ ಸಮೀಕ್ಷೆ ಮಾಡಿದರೆ ರೈತರ ಉಳಿವಿಗಾಗಿ ಇವತ್ತು 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಜಾಗಗಳನ್ನು ಮಾಡಿಕೊಂಡು ಸಣ್ಣ ಸಣ್ಣ ಕುಟುಂಬಗಳಿದ್ದಾವೆ. ಅವರೆಲ್ಲ ಎಲ್ಲಿಗೆ ಹೋಗಬೇಕು ಸ್ವಾಮಿ? ದಯಮಾಡಿ ಮಾನ್ಯ DK ಶಿವಕುಮಾರ್ ಅವರೇ, ನೀವು ರೈತ ನಾಯಕರು, ರೈತ ಮುಖ್ಯಮಂತ್ರಿ ಆಗಿದ್ದೀರಾ. ದಯಮಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ. ನಿಮ್ಮ ಅವಧಿಯಲ್ಲಿ 136 ಸೀಟ್ ಗೆದ್ದಿದ್ದೀರಾ. ನಿಮಗೆ ರೈತ ಮುಖ್ಯಮಂತ್ರಿ, ರೈತರ ಪರವಾಗಿದೆಯಾ ಅಂತೇಳಿ ಇವತ್ತು ಕರ್ನಾಟಕ ಜನತೆ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ನೀವು ನೋವು ಮಾಡಬೇಡಿ. ದಯಮಾಡಿ ಅವರ ಭೂಮಿಯನ್ನು ಅವ್ರಿಗೆ ಬಿಟ್ಟು ಬೇರೆ ಯೋಜನೆಗಳ ಸರ್ಕಾರವನ್ನು, ಕರ್ನಾಟಕ ಸರ್ಕಾರವನ್ನು, ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆಯದಾಗೋರ್ತೀರ ನಡ್ಕೊಳ್ಳಿ. ಇನ್ನೂ ನೀವು ಟೇಕಪ್ಪೇ ಆಗಲಿಲ್ಲ ಸರ್ಕಾರ. 3 ವರ್ಷ ಆಯಿತು. ಆ ಕುರ್ಚಿ ಈ ಕುರ್ಚಿ ಕಿತ್ತಾಟ ಆಯಿತು. ಇದು ತಾವು ಬಂದಿದ್ದೀರ ಮುಖ್ಯಮಂತ್ರಿಯಾಗಿ, ತಮ್ಮ ಇನ್ನೂ ಟೇಕಪ್ಪೇ ಆಗಲಿ. ಇಲ್ಲಿಗೆ ಆಗಲೇ ಹೋರಾಟ. ದಯಮಾಡಿ ಮಾಡಬೇಡಿ. ರೈತರ ಭೂಮಿಯನ್ನು ರೈತರಿಗೆ ಕೊಡಿ. ರೈತರು ಎಷ್ಟೇ ವಿರೋಧ ಮಾಡ್ತಿದ್ರು, ಅಡ್ಡ ಮಾಡಿ ನಾವು ಒತ್ತುವರಿ ಮಾಡಬೇಕು ಅನ್ನೋ ಒಂದು ಏನಾದರೂ ಒಳಸಂಚು ರಾಜಕೀಯವಾಗಿದೆ ಸರ್ ಇದ್ರ ಬಗ್ಗೆ? ಇದು ರೈತರನ್ನ ವಿರೋಧ ಮಾಡಿ, ಒಳಸಂಚು ಮಾಡಿ ಹೊಡೆಯೋ ಥರನೇ ಕಾಣ್ತಾ ಇದೆ. ಇದು ಭೂಮಿಯನ್ನು ಯಾವುದು ಕಾಣದ ಕೈಗಳು ಅಂದರೆ ಬಂಡವಾಳಶಾಹಿಗಳು ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ರಿಯಲ್ ಎಸ್ಟೇಟ್ ದಂಧೆ ಅಂತ ನಾನು ಭಾವಿಸ್ತೀನಿ ಸರ್. ಒಂದು ಕಡೆ ಕುಮಾರಸ್ವಾಮಿ ಅವರೇ ಹಿಂದೆ ನಾವು ಒತ್ತುವರಿ ವಶಪಡಿಸ್ಕೊತೀವಿ ಅಂತ ಹೇಳಿದ್ರು, ಆ ದಾರಿನಲ್ಲೇ ನಾವು ನಡೀತಾ ಇದ್ದೀವಿ ನಮ್ಮ ಮಾತ್ರ DK ಶಿವಕುಮಾರ್ ಹೇಳ್ತಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿಯವರು ನೋಟಿಫಿಕೇಶನ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅವ್ರು ಓಪನ್ ಆಗಿ ಹೇಳಿದಾರಲ್ಲ, ಹೌದು ಅವಾಗ ಮಾಡಿದ್ದೆ, ಯಾವಾಗ ಕೈ ಬಿಟ್ಟಿದ್ದೀನಿ, ರೈತರ ವಿರೋಧ ಇರುತ್ತೆ ಕೈ ಬಿಟ್ಟಿದ್ದೀನಿ ಅಂತ. ನೀವು ಕೂಡ ಬಿಡಿ. ನಿಮ್ಮ ಜಿಲ್ಲೆ ರೈತರುಗಳೇ, ಬೇರೆ ಜಿಲ್ಲೆಯರಲ್ಲ. ನೀವು ಏನಾದರೂ ಈ ಯೋಜನೆ ಮಾಡಬೇಕು ಅಂತ ಇದ್ದರೆ ಉತ್ತರ ಕರ್ನಾಟಕ, ದಾವಣಗೆರೆ ಆ ಸೈಡ್ ಮಾಡಿ, ಮೈಸೂರು ಆಚೆ ಮಾಡಿದ್ರೆ ನೀವೆಲ್ಲಾದರೂ ಕೂಡ ನಡೆಯುತ್ತೆ. ಏನಾದ್ರು ಉದ್ಯೋಗ ಸೃಷ್ಟಿ ಮಾಡಿ. ನನ್ನ ಪ್ರಕಾರ ಕೈಗಾರಿಕೆಗಳಿಗೆ ಒತ್ತು ಕೊಡಿ. ಕೈಗಾರಿಕೆಗಳು ಒತ್ತು ಕೊಟ್ಟರೆ ಉದ್ಯೋಗ ಸೃಷ್ಟಿ ಆಗುತ್ತೆ. ಸುಮಾರು 600-700 ಕಿಲೋಮೀಟ್ರಿಂದ ಬಂದಿಲ್ಲಿ ಜನ ಜೀವನ ಮಾಡ್ತಾಯಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾ ಇದ್ದಾರೆ. ಅವರಿಗೆಲ್ಲ ಉದ್ಯೋಗಗಳನ್ನು ನೀವು ಕೊಡಬೇಕು ಅಂದರೆ ಒಳ್ಳೊಳ್ಳೆ ಕಂಪನಿಗಳನ್ನು ಸೃಷ್ಟಿ ಮಾಡಿ. ಭೂಮಿ ಕಿತ್ಕೊಂಡು ತಿನ್ನೋ ಅನ್ನಕ್ಕೆ ನೀವು ದ್ರೋಹ ಮಾಡಬೇಡಿ ಅಂತೇಳಿ ನಾನು ನಿಮ್ಮ ಕೇಳ್ತೀನಿ ಸರ್. ಅವರು ಏನಾದರೂ ಈ ವಿಚಾರವಾಗಿ ಹಿಂದೆ ಬರದೆ ಮತ್ತೆ ಮುಂದುವರೆದ್ರೆ BJP ಏನಾಗಿರುತ್ತೆ? ಭಾರತೀಯ ಜನತಾ ಪಾರ್ಟಿ ಎಲ್ಲ ದೊಡ್ಡ ನಾಯಕರುಗಳಿದ್ದಾರೆ. ಆ ನಾಯಕರುಗಳು ಒಳ್ಳೆಯ ತೀರ್ಮಾನವನ್ನು ತಗೊಳ್ತಾರೆ, ಹೋರಾಟ ಮಾಡ್ತಾರೆ, ಬೃಹತ್ ಹೋರಾಟ ಮಾಡ್ತಾರೆ. ಎಲ್ಲರೂ ಕೂಡ ಅವರು ಪ್ರಬುದ್ಧರಿದ್ದಾರೆ. ಅವ್ರೇನು ತೀರ್ಮಾನ ಮಾಡ್ತಾರೋ ನಮ್ಮ ಪಕ್ಷದ ಪರವಾಗಿ ನಾವೆಲ್ಲ ಕಾರ್ಯಕರ್ತರಿರ್ತೀವಿ.